2 ವರ್ಷ ಚೆನ್ನಾಗಿದ್ದು ಅವ್ರ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಮನೆ ಬಿಟ್ಟು ಹೋಗ್ತಾ ಇದ್ಲು. ಅವ್ರ ಅತ್ತಿರೆಲ್ಲ ಸಪೋರ್ಟ್ ಮಾಡಿಕೊಂಡು ನಮಗೆ ನಮ್ಮ ಅಮ್ಮಂಗೆ ಎಲ್ಲರಿಗೂ ಗಲಾಟೆ ಮಾಡಿ ಹೊಡೆದಿದ್ದಾರೆ. ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಒಂದು 4 ವರ್ಷ ಮನೆಗೆ ಬಂದಿದ್ದಿಲ್ಲ ಅವಳು. ಹೋದ ವರ್ಷ 2024 ಜುಲೈ ತಿಂಗಳಲ್ಲಿ ಬಂದುಬಿಟ್ಟು ನನ್ನ ಮಗುನ್ ನೋಡ್ಕೊಂಡಿಲ್ಲ. ನಮ್ಮ ಅಮ್ಮಂಗೆಲ್ಲ ಹೊಡೆದು ಬಡ್ದು ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ. ನೆನ್ನೆ 5ನೇ ತಾರೀಕು ಹೋಗ್ತೀನಿ ಅಂತ ಅನ್ಕೊಂಡು ಬೆಂಗಳೂರು ಬಿಟ್ಟು ಬಂದಿದ್ದಾಳೆ. 8ನೇ ತಾರೀಕಲ್ಲಿ ನೆನ್ನೆ ಇಡೀ ಸಭೆಗೆ ನೆನ್ನೆ ಬಂದಿರೋದಂತ ಎಲ್ಲಿ ಹೋಗಿದ್ಲು ಅವಳು. ಅವ್ರ ಅಕ್ತಿರ್ ಸಪೋರ್ಟ್ ಇದೆ ಸರ್. ಅವ್ರ ಅಕ್ತಿರದ ಕಾರಣದಿಂದ ಅವ್ರ ಅಕ್ತಿರ್ ಸಪೋರ್ಟ್ ಇದ್ದಲ್ಲಿ ಅವಳು ಏನು ಮಾಡಿಲ್ಲ. ಇವತ್ತು ನನ್ನ ಮಗು ಸಾಯಿಸಿದಾಳೆ. ಇವತ್ತು ಅವಳು ಯಾವ್ದೇ ಕಾರಣಕ್ಕೂ ಬಿಡಬಾರ್ದು. ಅವಳನ್ನ ಶಿಕ್ಷೆ ಆಗ್ಲೇಬೇಕು. ಏನ್ ಹೆಸರು ನಿಮ್ಮ ಮನೆಯವ್ರ ಹೆಸರೇನು? ಶ್ವೇತಾ ಅಂತ. ಅವಳನ್ನ ಏನ್ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಅಂದ್ರೆ ಅವಳಿಗೆ ಬೇರೆ ಜೊತೆ ಅಫೇರ್ ಇತ್ತು. ನನ್ ಜೊತೆ ಸಂಸಾರ ಮಾಡಕ್ಕಿಲ್ಲ. 2 ವರ್ಷದ ಜೊತೆ ಚೆನ್ನಾಗಿದ್ಲು. ಆಮೇಲೆ ಗಾರ್ಮೆಂಟ್ಸಿಗೆ ಹೋದ್ಲು. ಯಾವನ್ನ ಹಿಡ್ಕೊಂಡಿದ್ಲು. ಮನೆ ಬಿಟ್ಟು ಹೋಗ್ತಿದ್ಲು. 7-8 ಸರಿ ಪಂಚಾಯತಿ ಮಾಡಿದ್ಲು. ಆದ್ರೂ ಬಗ್ಲಿಲ್ಲ. ನಾನ್ ಕೆಲ್ಸಕ್ಕೆ ಹೋಗ್ತಿದ್ದಾಗ್ಲೇ ಮಗು ಬಿಟ್ಬಿಟ್ಟು ಮನೆ ಬಿಟ್ಟು ಓಡೋಗಳು. ಇವತ್ ಮೊನ್ನೆ ಬಂದ್ಲು. ವಯಸ್ಸಾಯ್ತಲ್ಲ ಮನೆಗ್ ಬಂದೋಳು. ಈಗ ನನ್ ಮಗುನ ನೆನ್ನೆ 8ನೇ ತಾರೀಕಿಗೆ 5ನೇ ತಾರೀಕಲ್ಲಿ ಗುರುವಾರ ಕರ್ಕೊಂಡು ಹೋಗಿ ಇವತ್ತು ಮಣ್ಣು ಮಾಡಿದಾಳೆ. ಇವತ್ತು ಇದೆ ಸರ್. ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗಿದೆ. ಮಾಜೂರು ಕೂಡ ಆಗಿದೆ. ನೀರೊಳಗಡೆ 1 ಮಂಡಿ ಉದ್ದ ನೀರಿಲ್ಲ. ಅದ್ರೊಳಗಡೆ ಮಗುನ ಮುಳುಗಿಸಿ ಸಾಯಿಸಿದಾಳಂತೆ. ಈಗ ರೀಸೆಂಟ್ ಆಗಿ ಮತ್ ನಿಮ್ದು ಊರಿಗೆ ಕಳಿಸಿದ್ರು ಪ್ರಾಜೆಕ್ಟ್ ಸಂಧಾನ ಮಾಡಿ. ಅಂದ್ರೆ ಅದು ಮಗುನ ಕರ್ಕೊಂಡು ಹೋಗಿದ್ಲು. ಅವಳೇನೆ ಒದ್ಕೊಂಡು ಹೋಗಿ ಅವ್ರ ಬಾವ ಫೋನ್ ಮಾಡ್ಬಿಟ್ಟು ಮಗು ಅವಳ ಹತ್ರ ಇರ್ತಾ ಇಲ್ಲ, ಬಂದ್ ಕರ್ಕೊಂಡು ಹೋಗಿ ಅಂತ ಅನ್ಕೊಂಡು ಜನವರಿಲಿ ನಾನೇ ಹೋಗಿ ಕರ್ಕೊಂಡ್ ಬಂದೆ ಮಗುನ. ಅದಾದ್ಮೇಲೆ ಹೋಗೋದು ಬರೋದು ಕರ್ಕೊಂಡು ಹೋಗ್ತಿದ್ಲು ಬರ್ತಿದ್ಲು. ಹಂಗೇನೆ ನೈಟ್ ಇಲ್ಲಿ ಇದ್ಲು ಸರ್. ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು 5ನೇ ತಾರೀಕಲ್ಲಿ 8:30 ಸುಮಾರಲ್ಲಿ. ನಾನು ಪೆಪ್ಸಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿ ನೆಲಮಂಗಲ ಫ್ರಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮಗುನ ನೈಟ್ ಇಲ್ಲೇ ಕರ್ಕೊಂಡು ಹೋದ್ಲು. ಕರ್ಕೊಂಡ್ ಬರ್ತಾಳೆ ಅನ್ಕೊಂಡು ನಾನು ಡ್ಯೂಟಿಗೆ ಹೋದೆ. ಇವತ್ತು 2-3 ದಿವಸ ಆದ್ಮೇಲೆ ನನ್ ಮಗು ಏನಾಗ್ ಸಿಕ್ಕಿದೆ. ಇವತ್ತು ಮಗು ನೀವಂದ್ರೆ ಇಷ್ಟ ಸರ್. ನಮ್ಮ ಅಮ್ಮನ ಬಿಟ್ಬಿಟ್ಟು ಇರ್ತಿರ್ಲಿಲ್ಲ ಸರ್. 1 ನಿಮಿಷ ಮರೆ ಆಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಸಾಕಿದ್ರು. 3 ವರ್ಷದಿಂದ ನಾನು ಸ್ಕೂಲಿಗೆ ಸೇರ್ಸ್ಬೇಕಾಯ್ತು. ನನಗೆ ಅಡಿಟ್ ಆಗಿತ್ತು. ನಾನೇ ನೋಡ್ಕೊಂತ ಇದ್ದೆ. ಕಷ್ಟನ ಸುಖನೋ ನನ್ ಕೈಲಾದಷ್ಟು ಸೇವೆ ಮಾಡ್ಕೊಂಡು ಹೋದೆ. ನಮ್ಮ ಅಮ್ಮನೂ ಮಾಡಿದ್ದಾರೆ. ಅಂತದಲ್ಲಿ ಇವತ್ತು ನನ್ನ ಮಗಳನ್ನ ಸಾಯಿಸಿದ್ದಾಳೆ. ನನ್ನ ಮಗು ಏನ್ ಮಾಡಿತ್ತು ಸರ್? ಡಿವೋರ್ಸಿಗೆಲ್ಲ ಅಪ್ಲೈ ಮಾಡಿದ್ದೆ. ಅವಳು ಯಾರ್ದೋ ಮಾತು ಕೇಳ್ಕೊಂಡೆ ಮಾಡ್ರೆ ಸರ್. ಇದಕ್ಕೆ ಅವ್ರು ಆಗ್ತಿದ್ದು ಕುಮ್ಮಕ್ಕಿದೆ ಸರ್. ಅವ್ರು ಸಾಯಿಸ ಅಂತ ನಿರ್ಧಾರ ಮಾಡಿ ನನ್ ಜೊತೆಗಿದ್ರೆ ಅವಳಿಗೆ ಅವ್ಳು ನೆಮ್ಮದಿಯಾಗಿರಲ್ಲ. ನಾನ್ ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಂಡು ಆ ಮಗುನ ಬೇರೆ ಜೊತೆ ಹೋಗ್ಬೇಕು ಅಂತ ಅವ್ಳು ಸಾಯಿಸಿದಾಳೆ ಸರ್. ಇದೊಂದು ಪಕ್ಕ. ನಿಮ್ದು ಊರು ಸ್ವಂತ ಊರು ಶಿವಮೊಗ್ಗ ಸರ್. ಶಿವಮೊಗ್ಗದ ಹತ್ರ ಅರ್ಗೆ ಅಂತ. ಅರ್ಗೆಲಿದ್ದು ನಾನು ಇಲ್ಲಿ ಬೆಂಗಳೂರಿಗೆ ಬಂದು 14 ವರ್ಷ ಆಯ್ತು. ಮದ್ವೆ ಆದ್ಮೇಲಿಂದ ಅಲ್ಲೇ ಇದ್ದಿದ್ದೆ. ಮದ್ವೆಗಿಂತ ಮುಂಚೆ ಅಂದ್ರೆ ನಾನು ಇಲ್ಲಿ ಬಂದ್ಮೇಲೆ ನಾನು ನೆಲಮಂಗಲ ಬಂದ್ಮೇಲೆ ಮದ್ವೆ ಆಗಿದ್ದು. ನಂದು 2018 ಮದ್ವೆ ಆಗಿದ್ದು. ನಾನ್ ನೆಲಮಂಗಲ ಬಂದಿದ್ದು 2011 ಬಂದಿದ್ದು. ಮದ್ವೆ ಆದ್ಮೇಲೆ ನಮ್ಮ ತಾಯಿನ ಕರ್ಕೊಂಡ್ ಬಂದೆ. ನನ್ನ ತಾಯಿ ಮನೆಗ್ ಬಂದ್ರೆ ಅವಳು ಮನೇಲಿ ಇದಾಗ್ತಿರ್ಲಿಲ್ಲ ಅನ್ಕೊಂಡು ನಮ್ಮ ತಾಯಿಗೆ ಹೊಡಿಯೋದು ಬಡಿಯೋದು ಮಾಡ್ತಿದ್ಲು. ಆಮೇಲೆ ನಮ್ಮಮ್ಮ ಊರಿಗೆ ಹೋದ್ರು. ನೀವಿಬ್ರು ಚೆನ್ನಾಗಿರಿ ಗಂಡ ಇರ್ತಿ ಅಂತ ಅನ್ಕೊಂಡು. ಆಮೇಲೆ ನಾನು ಎಲ್ಲರೂ ಕೆಲ್ಸಕ್ಕೆ ಹೋದ್ರೆ ಮಗು ಬಿಟ್ಬಿಟ್ಟು ಮನೆ ಬಿಟ್ಟು ಓಡೋದ್ಲು. ಎಲ್ಲಿಗೆ ಹೋಗ್ತೀಯ ಅಂದ್ರೆ ಹೇಳ್ತಿಲ್ಲ. ಅವ್ರ ಅಕ್ಕರಿಗೆ ಫೋನ್ ಮಾಡಿದ್ರೆ ಅವ್ರ ಅಕ್ಕರು ನಮ್ಮ ಮನೇಲಿ ಇದಾರೆ ಅಂತ. ರಾತ್ರಿ 12 ಗಂಟೆಲಿ ಹೋಗಿ ಹುಡ್ಕೊಂಬಂದ್ರೆ ಮನೇಲಿ ಮಗು ಇರ್ತಿರ್ಲಿಲ್ಲ. ಮಗುನ ಬಿಟ್ಬಿಟ್ಟು ಓಡೋಗಳು. ಅವ್ರ ಅಕ್ಕರ ಮನೇಲಿ ಇರ್ತಿರ್ಲಿಲ್ಲ. ಕ್ಯಾರೆಕ್ಟರ್ ಸರಿ ಇಲ್ಲ ಸರ್. ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸರಿ ಇಲ್ಲ. ಆ ಕ್ಯಾರೆಕ್ಟರ್ ಲೆಸ್ ಆಗಿರೋದ್ರಿಂದ ನನ್ ಮಗು ಇದ್ರೆ ಅವಳಿಗೆ ಆಗಲ್ಲ ಅಂತ ಅನ್ಕೊಂಡು ಇವತ್ತು ನನ್ ಮಗು ಸಾಯಿಸಿದ. ಈ ಮದುವೆ ಸರ್ ಹೆಂಗೆ? ಅರೇಂಜ್ ಮ್ಯಾರೇಜ್? ಮನೆಯವ್ರು ಅರೇಂಜ್ ಮ್ಯಾರೇಜ್ ಸರ್ ಆಗಿರೋದು. ಅರೇಂಜ್ ಮ್ಯಾರೇಜ್ ಆಗಿರೋದು. ಹಿಂಗೆ ಪರಿಚಯದ ಮೂಲಕ ಆಗಿದ್ದ? ಹಿಂಗೆ ಪರಿಚಯ ಅಂತಾನೆ ಮಾಮೂಲಿ ಸರ್. ಹಿಂಗೆ ನಮ್ಮ ಏರಿಯಾದಲ್ಲೇ ಇದ್ರು. ಅವ್ರ ಚಿಕ್ಕಪ್ಪ ಎಲ್ಲ ಅದೇ ಹಣೆ ಬರ ಬಂತು. ಆದ್ರೂ ಸಿಕ್ರು. ಮದ್ವೆ ಆದ್ವಿ. ಮದ್ವೆ ಆದ್ಮೇಲೆ ಕಷ್ಟನ ಸುಖನ ಅವ್ರ ಅಪ್ಪನೂ ತಿನ್ಕೊಂಡು ಅವ್ರ ಅವ್ವನು ತಿನ್ಕೊಂಡು ಮದ್ವೆ ಕಷ್ಟನ ಸುಖನ ಸಾಕಿದೆ. ನಾನು ನಮ್ಮ ಮನೇಲೆಲ್ಲ ಹೇಳಿದ್ರು ಮಗು ಇದ್ರೆ ನಿಮ್ಗೆ ಪ್ರಾಬ್ಲಮ್ ಅಲ್ವಾ, ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರಿ ಅಂತ ಅನ್ಕೊಂಡು ಮಗುನು ಕೂಡ ನಮ್ಮ ಅಜ್ಜಿ ಊರಿಗೆ ಕೊಡಿಸ್ತೆ. ನಮ್ಮ ಅಮ್ಮನೇ ಇದ್ರು ನಮ್ಮ ಅಜ್ಜಿ ಊರಲ್ಲಿ. ಅಲ್ಲಿ ನೋಡ್ಕೊಂತ ಇದ್ರು. ಅವಾಗ್ಲೂ ಕೂಡ ನಾನು ಇಲ್ಲದೆ ಇದ್ದ ಟೈಮಲ್ಲಿ ಹೋಗೋಳು ಬರೋಳು. 10-12 ಸತಿ ಮನೆ ಬಿಟ್ಟು ಹೋಗಿದ್ದಾಳೆ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಪಂಚಾಯತಿ ಮಾಡಿದ್ವಿ ಸರ್. ಆದ್ರೂ ಕೂಡ ಅವಳು ಮಗುನ ಇವತ್ತು ಈ ಸ್ಟೇಜಿಗೆ ತಂದಿದ್ದಾಳೆ. ಮಗು ಬೇಡ ಅಂದ್ರೆ ನಿಮ್ಮ ಹತ್ರ ಬಿಟ್ಬಿಡ್ಬೋದ? ನಾವೇ ನೋಡ್ಕೊಂತ ಇದೀವಿ ಸರ್. 1 ವರ್ಷ ಮಗು ಇದ್ದಾಗ ನನ್ನ ಮನೆ ಬಾಕ್ಲಿ ಬಿಟ್ಟು ಹೋಗಿದ್ದು ಊರಲ್ಲಿ ಶಿವಮೊಗ್ಗದಲ್ಲಿ. 4 ವರ್ಷ ನಮ್ಮ ಅಮ್ಮ ನೋಡ್ಕೊಂಡಿದ್ದಾರೆ. ನಾನ್ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಅನ್ಕೊಂಡು ಅಪ್ಪನ ಅಧಿಕಾರ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಅನ್ಕೊಂಡು ನಾನು 2022 ನನ್ ಮನೆ ಮಾಡಿ ನಾನ್ ಕರ್ಕೊಂಡ್ ಬಂದೆ ಸರ್. 23ರಿಂದ ನರ್ಸರಿಗೆ ಸೇರಿಸಿ LKG UKG ಈಗಲೂ UKG ಕೂಡ ಅಡ್ಮಿಷನ್ ಮಾಡ್ಸಿದೀನಿ ಸರ್ ನನ್ನ ಮಗಳನ್ನ. ಏನ್ ಅಂತ ಏನಿದಿಲ್ಲ ಸರ್. ಕಳಪೆ ಇಲ್ಲ. ನನ್ನ ಮಗಳಿಗೆ ಕೈಲಾದಷ್ಟು ನಾನು ಮಾಡ್ಕೊಂಡಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರ್ಸಿದೀನಿ. ನನ್ನ ಕೈಲಾದ್ ಮಾಡಿದೀನಿ. ನಾನು ಇವತ್ತು ನನ್ನ ಹತ್ರ ಇದ್ದಿದೆ ಹೆಂಗ ನೆಮ್ಮದಿ. ನನಗೆ ಗಂಜಿನೋ ಅಂಬ್ಲಿನೋ ಕುಡ್ಸ್ಕೊಂಡು ನಾನು ಸಾಕ್ತಾ ಇದ್ದೆ. ನಾನು ಇವತ್ತು ಮಗುನ್ ಸಾಯಿಸಿದಾಳೆ. ಇವತ್ತು ಅವಳು ಫ್ಯಾಮಿಲಿಯಿಂದ ಲಿಂಕ್ ಇಲ್ಲ ಅನ್ನೋದು ಯಾವ್ದೇ ಕಾರಣಕ್ಕೂ ಮಾಡಲ್ಲ ಸರ್. ಲಿಂಕ್ ಇದೆ ಸರ್ ಫ್ಯಾಮಿಲಿ ಅವ್ರದ್ದು. ರಘು ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.